ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11 ಏಪ್ರಿಲ್ 2026. मुरली महावाक्यಗಳು. अंतर्मुखी बच्चे ज्ञान रूप अवस्था में रहकर इन महावाक्यों को धारण करो, तब अपना व अनेक आत्माओं का कल्याण कर सकेंगे. ಅಂತರ್ಮುಖಿ ಮಕ್ಕಳೇ, ಜ್ಞಾನ ಸ್ವರೂಪ ಅವಸ್ಥೆಯಲ್ಲಿ ಸ್ಥಿತಾಗಿ ಮಹಾವಾಕ್ಯಗಳ ಗ್ರಹಣೆ ಧಾರಣೆ ಮಾಡಿಕೊಂಡ್ರಿ ಅಂದರೆ ತಮ್ಮದು ಹಾಗೂ ಅನೇಕರ ಕಲ್ಯಾಣ ಮಾಡೋದಕ್ಕೆ ಸಾಧ್ಯವಿದೆ. ಈ ಮಹಾವಾಕ್ಯಗಳನ್ನು, ಇಂದಿನ ಮುರಳಿ ಎಲ್ಲ ಮಹಾವಾಕ್ಯಗಳನ್ನು ದಾದೀಜಿಯವರ ಡೈರಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ದಾದೀಜಿಯವರು ಸಾಕಾರ ಬಾಬಾ ಮತ್ತು ಅವ್ಯಕ್ತ ಬಾಬ್ ದಾದಾರವರ ಮಹಾವಾಕ್ಯಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಜ್ಞಾನ ಸ್ವರೂಪರಾಗಿ, ಆ ಜ್ಞಾನ ಸ್ವರೂಪದಿಂದ ಇನ್ನೊಬ್ಬರಿಗೆ ಶಿಕ್ಷಣ ಕೊಟ್ಟಿರುವ ಆ ಶಿಕ್ಷಣದ ಒಂದು ಸ್ವರೂಪ ಈ ಮಹಾವಾಕ್ಯಗಳು. ನೋಡೋಣ. ಅಂತರ್ಮುಖಿ ಮಕ್ಕಳೇ ಅಂತಾರೆ ಬಾಬಾ. ಅಂತರ್ಮುಖಿ ಆಗಬೇಕಾಗಿರೋದು ಯಾವುದು? ಮನಸ್ಸು. ಅಂತರ್ಮುಖಿ ಮಕ್ಕಳೇ, ಜ್ಞಾನ ಸ್ವರೂಪ ಅವಸ್ಥೆಯಲ್ಲಿ ಸ್ಥಿತ ಆಗ್ರಿ. ಅಂದರೆ ನಾವು ನಮ್ಮ ಅವಸ್ಥಾದೊಳಗೆ ನಾವೊಬ್ಬ ಮನುಷ್ಯರಾಗಿರುವ, ಬ್ರಹ್ಮಕುಮಾರ ಆಗಿರುವ ಅವಸ್ಥೆಯಲ್ಲಿದ್ದೀವಿ. ಆದರೆ ಬಾಬಾ ಹೇಳ್ತಾರೆ ಜ್ಞಾನ ಸ್ವರೂಪ ಅವಸ್ಥಾ. ಜ್ಞಾನ ಸ್ವರೂಪ ಅಂದರೆ ನಿರಾಕಾರಿ ಮೂಲ ಸ್ಥಿತಿಯಲ್ಲಿ, ಡ್ರಾಮಾದಿಂದ ಪರೆಯಾಗಿರುವಂಥ ಸ್ಥಿತಿಯೇ ಸತ್ಯ ಜ್ಞಾನ ಸ್ವರೂಪ ಅವಸ್ಥಾ ಆಗಿದೆ. ಈ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮುರಳಿ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಂಡಿದ್ದೇ ಆದರೆ ನೀವು ನಿಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡೋಕ್ಕೆ ಸಾಧ್ಯ ಇದೆ. हर एक पुरुषार्थी बच्चे को पहले अंतर्मुख अवस्था अवश्य धारण करनी है. ಎಲ್ಲ ಪುರುಷಾರ್ಥ ಮಾಡುವಂತಹ ಮಕ್ಕಳು, ಅರ್ಥಾತ್ ಈ ಮನಸ್ಸಿಗೆ ಬಾಬಾ ಮಕ್ಕಳು ಅಂತ ಹೇಳ್ತಿದ್ದಾರೆ. ಮಕ್ಕಳೇ, ಈ ಅಂತರ್ಮುಖಿ ಸ್ಥಿತಿಯನ್ನ, ಅವಸ್ಥೆಯನ್ನ ಧಾರಣ ಮಾಡಿಕೊಡ್ರಿ. अंतर्मुखता में बड़ा ही कल्याण समाया हुआ है. इस अवस्था में ही अचल, स्थिर, धैर्यवत, निर्माण, चित्त इत्यादि दैवी गुणों की धारणा हो सकती है. ಅಂಡರ್ಲೈನ್. ಎಷ್ಟು ಅಂತರ್ಮುಖಿ ಆಗ್ತೀರಿ? ಈ ಅಂತರ್ಮುಖಿ ಅವಸ್ಥೆಯಲ್ಲಿ ಅನೇಕ ದೈವಿ ಗುಣಗಳ ಜಾಗೃತಿ ಆಗ್ತದ, ಉದಯ ಆಗ್ತದ ಅಂತ ಹೇಳ್ತಾರೆ ಬಾಬಾ ದಾದೀಜಿಯವರು. ಅಂದರೆ ಅಂತರ್ಮುಖಿ ಆಗೋದು ಅಂದರೆ ಈ ಮುಖ ಯಾವುದು, ಮುಖದಲ್ಲಿ ಏನೇನಿದೆ, ಕಿವಿ ಇದೆ, ಕಿವಿ ಯಾವಾಗಲೂ ಬಾಹ್ಯ ಜಗತ್ತಿನ ದೇಹದ ದುನಿಯಾದ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತದ. ಆ ಕಣ್ಣುಗಳು ದೇಹದ ಜಗತ್ತನ್ನು ನೋಡ್ಲಿಕ್ಕೆ ಇಷ್ಟಪಡ್ತದ. ಈ ಎಲ್ಲ ಇಂದ್ರಿಯಗಳು ಸ್ಥೂಲವಾದದ್ದನ್ನು, ಬಾಹ್ಯ ಜಗತ್ತಿನಲ್ಲಿ ಕಲರ್ಫುಲ್ ವರ್ಲ್ಡ್ ಒಳಗೆ ಏನೆಲ್ಲ ಕಾಣಿಸ್ತಾ ಇದೆ ಅದನ್ನು ನೋಡಬೇಕು, ಕೇಳಬೇಕು, ಅನುಭವಿಸಬೇಕು, ಸ್ಪರ್ಶಿಸಬೇಕು, ಅದನ್ನೇ ಮಾತಾಡಬೇಕು ಅನ್ನುವಂತಹ ಒಂದು ನಶೆಯೊಳಗಿದೆ. ಹೇಗೆ ಮುಖ ಏನದವು ಇವೆಲ್ಲ ಹೊರಗಿಂದ ಕೇಳೋದನ್ನ, ಹೊರಗಿನ ನೋಡುವುದನ್ನ, ಹೊರಗಿನ ಮಾತನಾಡುವುದನ್ನ ಬಿಟ್ಟು ಒಳಗಡೆ ಅಂದರೆ ಬರೀ ಸ್ಥೂಲ ಇಂದ್ರಿಯಗಳಷ್ಟೇ ಅಲ್ಲ, ಮನಸ್ಸು ಕೂಡ ಹೊರಗಿನ ಚಿಂತನೆ ಮಾಡ್ತದ, ಬುದ್ಧಿ ಕೂಡ ಹೊರಗಿನ ಚಿತ್ರವನ್ನೇ ದರ್ಶನ ಮಾಡ್ತಾ ಇರ್ತದ. ಸಂಸ್ಕಾರಗಳು ಇದಕ್ಕೆ ತಕ್ಕ ಹಾಗೆ ಒಳಗಡೆ ಸ್ಥೂಲ ರೂಪದ ಸಂಸ್ಕಾರಗಳು ತುಂಬಿವೆ. ಅಂದರೆ ಸೂಕ್ಷ್ಮ ಹಾಗೂ ಸ್ಥೂಲ ಎರಡೂ ರೀತಿಯ ಈ ಮುಖ ಒಳಗಡೆ ಅಂತರ್ಮುಖಿ ಆತ್ಮನ ಸತ್ಯ ಸ್ವರೂಪದ ಮೇಲೆ ಸ್ಥಿತ ಆಯಿತು. ಆತ್ಮನ ಚಿಂತನೆ, ಆತ್ಮನ ದಿವ್ಯ ಸ್ವರೂಪ, ಆತ್ಮನ ಒಂದು ದರ್ಶನ, ಆತ್ಮನ ಮೂಲ, ಆತ್ಮನ ಒಂದು ಮಾತು ಇದೇ ನಡೀತು ಅಂತಂದ್ರೆ ಇದಕ್ಕೆ ಅಂತರ್ಮುಖಿ ಅವಸ್ಥಾ ಅಂತಾರೆ ಬಾಬಾ. ಈ ಅಂತರ್ಮುಖಿ ಅವಸ್ಥೆಯಲ್ಲಿ ಮಕ್ಕಳು ಸ್ಥಿತ ಆಗೋದ್ರಿಂದ ಅವರಲ್ಲಿ ಒಂದು ಅಚಲರಾಗುವ, ಅಂದರೆ ಯಾವಾಗ ಈ ಮನಸ್ಸು ಹಲ್ಚಲ್ಲಾಗುವ ವಸ್ತುವಿನ ಮೇಲೆ ಏಕಾಗ್ರ ಆಗ್ತದೋ ಮನಸ್ಸು ಖುದ್ ಹಲ್ಚಲ್ಲಾಗ್ಲಿಕ್ಕೆ ಶುರುವಾಗ್ತದ. ಸ್ಥಿರವಾದ ಆತ್ಮನ ದಿವ್ಯ ಸ್ವರೂಪದ ಮೇಲೆ ಈ ಮನಸ್ಸು ಏಕಾಗ್ರ ಆಯಿತು ಅಂತಂದರೆ ಅವಾಗ ಅನುಭವ ಆಗ್ತದ, ಖುದ್ ನಾ ಸ್ಥಿರ ಇದ್ದೀನಿ, ಅಂದರೆ ನಾ ಆತ್ಮ ಇದ್ದೀನಿ, ನಾ ಸ್ಥಿರ ಇದ್ದೀನಿ, ನಾ ಆತ್ಮ ಇದ್ದೀನಿ, ಅಚಲ್ ಇದ್ದೀನಿ, ನಾ ಆತ್ಮ ಇದ್ದೀನಿ, ಸ್ವಯಂ ಶಾಂತಿ ಇದ್ದೀನಿ ಅನ್ನುವಂಥ ಸತ್ಯ ಅನುಭವ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ದಾದೀಜಿಯವರು ಬಾಬಾರ್ ಮಹಾವಾಕ್ಯಗಳೇ ದಾದೀಜಿಯವರ ಅನುಭವ. ಏನು ಹೇಳ್ತಾರೆ, ಸದಾ ಅಂತರ್ಮುಖಿ ಆಗುವುದು ಬಹಳ ಅವಶ್ಯಕಿದೆ.
ಸಂಪೂರ್ಣ ಜ್ಞಾನಮಯ ಅವಸ್ಥಾ ಪ್ರಾಪ್ತ हो सकती है. ಅಂತರ್ಮುಖಿ ಸ್ಥಿತಿಯೊಳಗನೆ ಸಂಪೂರ್ಣ ಜ್ಞಾನಮಯ ಅವಸ್ಥಾ ಅಂದ್ರೆ ಹೇಗೆ ಬಾಬಾರ ಮನಸ್ಸಿನಲ್ಲಿ ಸಂಪೂರ್ಣ ಜ್ಞಾನದ ಅವಸ್ಥಾ ಇದೆಯೋ ಅದು ನಿಮ್ಮದಾಗಲಿಕ್ಕೆ ಸಾಧ್ಯ ಇದೆ. अंतर्मुख न होने के कारण वह संपूर्ण ज्ञान रूप अवस्था नहीं प्राप्त होती, क्योंकि जो कुछ महावाक्य ಬಾಬಾ ಹೇಳ್ತಾರೆ ಅಂತರ್ಮುಖಿ ಆಗದ ಕಾರಣವೇ ನೀವು ಸಂಪೂರ್ಣ ಜ್ಞಾನ ಸ್ವರೂಪ ಅವಸ್ಥಾ ಬರ್ತಾ ಇಲ್ಲ. ಯಾಕಂದ್ರೆ ಅಂತರ್ಮುಖಿ ಆಗದ ಕಾರಣ ಮಹಾವಾಕ್ಯಗಳನ್ನ ಬರೀ ಕಿವಿಯಿಂದ ಕೇಳ್ತೀರಿ ಆದ್ರೆ ಅದರ ಗ್ರಹಣೆ ಮಾಡ್ಕೊಳ್ಳೋದಿಲ್ಲ, ಅದನ್ನ ರಿಪೀಟ್ ಮಾಡೋದಿಲ್ಲ, ಅದರ ಸ್ವರೂಪ ಆಗೋದಿಲ್ಲ. ಸ್ವರೂಪ ಆಗದೇ ಇರುವ ಕಾರಣದಿಂದ ಅಶುದ್ಧ ವೈಬ್ರೇಷನ್ನ ಮೇಲೆ ವಿಜಯ ಆಗ್ಲಿಕ್ಕ ಆಗ್ತಾ ಇಲ್ಲ ಅಂತಾರ ಬಾಬಾ. ಹೀಗಾಗಿ ಏಕ್ದಮ್ ಅಂತರ್ಮುಖಿ ಆಗ್ರಿ. ಅಂದ್ರೆ ಸ್ಥೂಲ ದೇಹದ ಜಗತ್ತಿನ ಆಸಕ್ತಿ ಏನೆಲ್ಲ ಇಂಟ್ರೆಸ್ಟ್ ಅದಾವ, ಏನೆಲ್ಲ ಭೇಟಿಯಾಗುವ ತಿರುಗಾಡುವ ಹಂಬಲದ, ಇದರಿಂದ ಎಲ್ಲಿವರೆಗೆ ಡಿಟ್ಯಾಚ್ ಆಗೋದಿಲ್ವೋ ಅಲ್ಲಿವರೆಗೂ ಅಂತರ್ಮುಖಿ ಆಗಕ್ ಆಗೋದಿಲ್ಲ. ಅಂತರ್ಮುಖಿ ಆಗೋ ಸಲುವಾಗಿ ಮೊದಲು ಕುಂತ ಅಭ್ಯಾಸ ಮಾಡ್ಬೇಕಾಗ್ತದ. ಎಷ್ಟೆಷ್ಟು ನಾವು ಕುಂತ ಅಭ್ಯಾಸ ಮಾಡ್ತೀವೋ ಅಷ್ಟೆಷ್ಟು ನಮ್ಮ ಅಂತರ್ಮುಖತೆಯ ಅಭ್ಯಾಸ ಹೆಚ್ಚುತ್ತಾ ಹೋಗ್ತದ. ಆಕ ಯಹ ಮನ್ ಮಂದಿರ್ ಸದೃಶ್ಯ ಹೈ, ಮನಸ್ಸು ಮಂದಿರ ಸಮಾನ ಇದೆ. जैसे मंदिर से सदैव खुशबू आती है, ऐसे मन मंदिर जब पवित्र बनता है तो संकल्प भी पवित्र इमर्ज होते हैं. ಯಾವಾಗ ಮನಸ್ಸು ಮಂದಿರದ ಹಾಗೆ ಇದೆ, ಮನಸ್ಸಿನೊಳಗ ಇರುವ ಒಂದು ಸುಗಂಧ ಯಾವಾಗ ಸುಗಂಧ ಹರಡುತ್ತದಂದ್ರೆ ಈ ಮನಸ್ಸು ನಿರಾಕಾರಿ ಆತ್ಮನ ಸತ್ಯ ದರ್ಶನ ಮಾಡಿದಾಗ, ನಿರಾಕಾರಿ ಆತ್ಮನಾಗಿರುವ ಜಾಗೃತಿ ಮನಸ್ಸಿನಲ್ಲಿ ಬಂದಾಗ ಮನಸ್ಸಿನಿಂದ ವೈಬ್ರೇಷನ್ ಸುಗಂಧ ಭರಿತವಾಗಿರುವಂಥದ್ದು ಶಕ್ತಿಶಾಲಿಯಾದ ವೈಬ್ರೇಷನ್ ಬರ್ತವೆ. ಹೇಗೆ ಮಂದಿರದಲ್ಲಿ ಪವಿತ್ರ ದೇವಿ ದೇವತೆಗಳ ಚಿತ್ರವನ್ನ ಇಡಲಾಗ್ತದೋ ದೈತ್ಯರದಂತೂ ಇಡುವುದಿಲ್ಲ, ಅದೇ ರೀತಿಯಾಗಿ ಮನಸ್ಸಿನ ಹೃದಯ ಮಂದಿರದಲ್ಲಿ ಸ್ವಯಂ ಈಶ್ವರನ ಗುಣಮೂರ್ತಿಯ ಸದಾ ಆ ಗುಣಗಳ ಒಂದು ಅನುಭವ ಆಗ್ತದಂತಾರ ಬಾಬಾ. ಮನಮಂದಿರದಲ್ಲಿ ಬಾಬನ್ ಮೂರ್ತಿಯನ್ನ ಇಟ್ಟಾಗ ಏನಾಗ್ತದ? निर्मोह, निर्लोभ, निर्भय, धैर्यवत, निराहंकार इत्यादि, क्योंकि ये सब तुम्हारे ही दिव्य लक्षण है. ಮನಸ್ಸನ್ನು ಮಂದಿರದೊಳಗ ಮೂರ್ತಿ ಯಾರು? ನಿರಾಕಾರ ಬಾಬಾ. ನಿರಾಕಾರ ಬಾಬಾ ಹೇಗಿದ್ದಾರೆ? ಸಂಪೂರ್ಣ ಧೈರ್ಯವಾನ್ ಅದಾರ, ಸಂಪೂರ್ಣ ನಿರಾಕಾರ ಅದಾರ, ಸಂಪೂರ್ಣ ಸತ್ಯದಾರ, ನಿರ್ಲೋಭ ಅದಾರ, ನಿರ್ಮೋಹಿ ಅದಾರ. ಇವು ಬಾಬಾ ಹೇಳ್ತಾರೆ ಎಷ್ಟು ಸುಂದರ ಮಾತು. ಇವೇನ್ ಬಾಬನ್ ಗುಣಗಳದಾವಲ್ಲ ಇವು ನಿನ್ ಗುಣಗಳದಾವ. ನಿನ್ ಗುಣ ಅನ್ನೋದನ್ನ ಮರ್ತಿ ಬಾಬನ್ ಗುಣ ಅಂತ ತಿಳ್ಕೊಂಡಿಯಲ್ಲ. ಬಾಬನ್ ಗುಣಗಳ ಮಹಿಮೆ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಇರುವ ಮೂರ್ತಿಯ ಗುಣಗಳ ಮಾಡ್ತಾ ಈ ಮನಸ್ಸು ಕೂಡ ಆ ಗುಣಗಳ ಸ್ವರೂಪ ಆಗ್ಬಿಡ್ತದ ಅಂತಾರ ಬಾಬಾ. ಹೀಗಾಗಿ ಆ ಬಚ್ಚೋಂಕು ಅಪನೆ ಮನ್ ಮಂದಿರಕ್ಕೂ ಉಜಿಯಾರ ಸಂಪೂರ್ಣ ಶುದ್ಧ ಬನಾನಾ ಹೇ. ಅದಕ್ಕಾಗಿ ಮನ ಮಂದಿರವನ್ನ ಸದಾ ಶುದ್ಧ ಮಾಡ್ರಿ. ಇದರಿಂದ ವಿಕಾರಗಳ ಮೇಲೆ, ಕರ್ಮೇಂದ್ರಿಯಗಳ ಮೇಲೆ ನೀವು ವಶವನ್ನ ಅಥವಾ ಹಿಡಿತವನ್ನ ಸಾಧಿಸಲಿಕ್ಕೆ ಸಾಧ್ಯವಿದೆ. ಇದು ಕೂಡ ಪರಂತು ನ ಸಿರ್ಫ್ ಅಪನಾ ಮಗರ್ ಅನ್ಯ ಪ್ರತಿ ಭಿ ಯಹಿ ದಿವ್ಯ ಸರ್ವಿಸ್ ಕರ್ನಿ ಹೈ. ಕೇವಲ ನಿಮ್ಮ ಮನ ಮಂದಿರದಲ್ಲಿ ಪರಮಾತ್ಮ ಮೂರ್ತಿಯ ದರ್ಶನ ಮಾಡುವುದಷ್ಟೇ ಅಲ್ಲ, ಪರಮಾತ್ಮನ ಗುಣಗಳನ್ನ ನಿಮ್ಮ ಗುಣಗಳನ್ನಾಗಿ ಏನು ಅನುಭವ ಮಾಡ್ತಿರಲ್ಲ ಇದು ನೀವಷ್ಟೇ ಮಾಡುವುದಲ್ಲ. ಈ ಸೇವಾ ಇದು ಒಂದು ಸೇವಾನೇ. ಈ ಸೇವಾ ಅನ್ಯರಿಗೂ ಮಾಡಿಸ್ಬೇಕಂತಾರ ಬಾಬಾ. ವಾಸ್ತವ ಮೇ ಸರ್ವಿಸ್ ಕಾ ಅರ್ಥ ಅತಿ ಸೂಕ್ಷ್ಮ ಹೇ. ಅಂಡರ್ಲೈನ್ ಸೇವಾ ಅಂದ್ರೆ ಕೇವಲ ಭಾಷಣ ಮಾಡೋದು, ಅದು ಸೇವಾದಲ್ಲೇ ಬರ್ತದೆ. ಸ್ಥೂಲ ಸೇವಾ ಅಂದ್ರೆ ಕೇವಲ ಭಾಷಣ, ಸೇವಾ ಅಂದ್ರೆ ಕೇವಲ ಸ್ಥೂಲವಾಗಿ ಮಾಡೋದಷ್ಟೇ ಅಲ್ಲ. ಸೇವಾದ ಅತಿ ಸೂಕ್ಷ್ಮ ಗುಹೆ ರಹಸ್ಯ ದಾದೀಜಿಯವರು ಹೇಳ್ತಾರೆ. ವಾಸ್ತವದಲ್ಲಿ ಸೇವೆಯ ಅರ್ಥ ಅತಿ ಸೂಕ್ಷ್ಮ ಇದೆ. और महीन है, ಬಹಳ ಆಳ್, ಅತಿ ಸೂಕ್ಷ್ಮ ಇದೆ. ऐसा नहीं कि किसकी भूल पर सिर्फ सावधान करना इतने तक सर्विस है. अंडरलाइन ಯಾರೋ ತಪ್ಪು ಮಾಡಿದ್ರು, ಅವ್ರು ತಪ್ಪು ಮಾಡಿದಾರಂತ ಹೇಳಿ ನೀವೇನಾದ್ರೂ ಅವರಿಗೆ ತಿದ್ದುತ್ತೀರಿ, ಅವ್ರಿಗೆ ಒಳ್ಳೆ ಮಾತು ಹೇಳ್ತೀರಿ, ಇದಕ್ಕ ಸೇವಾ ಅಂತ ತಿಳ್ಕೊಂಡಿರಿ. ಮತ್ತ उनको सूक्ष्म रीति अपनी योग की शक्ति पहुंचाए, उनके अशुद्ध संकल्प को भस्म कर देना, यही सर्वोत्तम सच्ची सर्विस है. ಅಷ್ಟು ಸೂಕ್ಷ್ಮ ಗೆಹರಿ ಮಾತಿದೆ. ಯಾರಾದ್ರೂ ನಮ್ಮ ಎದುರುಗಡೆ ಒಂದೇನೋ ತಪ್ಪು ಮಾಡಿದಾರ, ಅವ್ರು ಹೇಳಿದ್ರು ಹಿಂಗ್ ತಪ್ಪಾಗಿದ್ದನ್ನ ಅಥವಾ ನಮಗ್ ಗೊತ್ತಾಗಿದೆ,
ಅವ್ರು ಕುಂದ್ರಿಸ್ಕೊಂಡು ನಿಮ್ದು ಈ ತರ ತಪ್ಪಾಗಿದೆ ಅಂತ ತಿದ್ದುದಕ್ಕೆ ಸೇವಾ ಅಂತ ತಿಳ್ಕೊಂಡಿರಿ. ಮತ್ತ ನಿಮ್ಮ ಸೂಕ್ಷ್ಮ ತಪಸ್ಸಿನ ಯೋಗ ಬಲದ ಶಕ್ತಿಯನ್ನ ಅವರಿಗೆ ತುಂಬಿ ಅವರೊಳಗಿರುವ ಅಶುದ್ಧ ವಿಚಾರಗಳು, ನಕಾರಾತ್ಮಕ ವಿಚಾರಗಳು, ವ್ಯರ್ಥ ವಿಚಾರಗಳೇನದಾವಲ್ಲ ಅವು ಸುಟ್ಟು ಭಸ್ಮ ಮಾಡಬೇಕು. ನಿಮ್ಮ ತಪಸ್ಸಿನ ಬಲದಿಂದ ಎದುರುಗಡೆಯಲ್ಲಿರುವಂತಹ ವ್ಯಕ್ತಿಯ ತಪ್ಪು ಒಪ್ಕೊಂಡಿದ್ದಾರೆ ಏನೋ, ಆದರೆ ತಪ್ಪು ವಿಚಾರ, ತಪ್ಪು ಭಾವನೆ ಇನ್ನೂ ಇದಾವಲ್ಲ ಅವುಗಳನ್ನು ಸರಿಪಡಿಸ್ಬೇಕು. ಇದು ನಿಜವಾದ ಸೂಕ್ಷ್ಮ ಸೇವಾ ಅಂತಾರೆ. तो अंद मेले यही सर्वोत्तम सच्ची सर्विस है और साथ साथ अपने ऊपर भी अटेंशन रखना. ನಿಮ್ಮ ಮೇಲೂ ಕೂಡ ಗಮನವನ್ನು ಕೊಡಬೇಕು. ಕೇವಲ ವಾಚಾ ಕರ್ಮಣ ಸೇವಾನೇ ಸೇವಾ ಅಂತ ತಿಳ್ಕೊಬೇಡ್ರಿ. ಅಶುದ್ಧ ಸಂಕಲ್ಪಗಳು ಉತ್ಪನ್ನ ಹೋತಾ ಹೈ ತೋ ಉನ್ಕಾ ಒಂದು ವೇಳೆ ಶಾರೀರಿಕ ಸೇವೆ ಮಾಡ್ತಿದ್ದೀವಿ, ಭಾಷಣದಿಂದ ಸೇವೆ ಮಾಡ್ತಾ ಇದ್ದೀವಿ, ಸಂಕಲ್ಪದಲ್ಲಿ ಅಶುದ್ಧ ಭಾವನಾ ಅದಾತಂದ್ರ ಯಾವುದೋ ಕಾರಣಕ್ಕ ಸಂಕಲ್ಪದ ಲೆವೆಲ್ ಒಳಗ, ಮನಸ್ಸಿನ ಲೆವೆಲ್ ಒಳಗ ನಕಾರಾತ್ಮಕ ಭಾವನಾ ಇದೆ, ವ್ಯರ್ಥ ಭಾವನಾ ಇದೆ ಅಂತಂದ್ರ ಆ ವೈಬ್ರೇಷನ್ ಅನ್ಯರವರಿಗೆ ಮುಟ್ಟಿ ಅತಿ ಸೂಕ್ಷ್ಮ ರೂಪದಲ್ಲಿ ಅವ್ರದ್ದು ಅಕಲ್ಯಾಣ ಆಗ್ತೈತಿ. ನಿಮ್ಮ ವ್ಯರ್ಥ ವಿಚಾರ ಅನ್ಯರ ಕಲ್ಯಾಣ ಆಗ್ತದೆ. ನಾವು ಎಲ್ಲಿದ್ದೀವಿ ಆ ಸ್ಥಾನದಲ್ಲಿರುವವರ ಮೇಲೆ ಅದರ ಪ್ರಭಾವ ಬೀರ್ತದೆ. ಅಂದಮೇಲೆ ಇಷ್ಟು ಸೂಕ್ಷ್ಮ ಇದೆ ಅಕಲ್ಯಾಣ, ಡಿಸ್ಸರ್ವಿಸ್ನು ಇಷ್ಟು ಸೂಕ್ಷ್ಮ ಇದೆ, ಕಲ್ಯಾಣ ಸೇವಾನು ಕೂಡ ಅತಿ ಸೂಕ್ಷ್ಮ ಇದೆ. ಅಂದಮೇಲೆ ಅದರ ಬೋಜ್, ಜಿಸ್ಕಾ ಬೋಜ್ ಖುದ್ ಪರ್ ಆತಾ ಹೈ, ನಾವು ವ್ಯರ್ಥ ವಿಚಾರ ಮಾಡಿದೀವಿ, ಇದ್ರ ಪ್ರಭಾವ ಅನ್ಯ ಆತ್ಮರ ಮೇಲೆ ಆಗ್ತದ, ಅದನ್ನೂ ಬೋಜ್ ನಿಮಗಾಗ್ತದಂತಾರ ಬಾಬಾ. ಎಷ್ಟು ಸೂಕ್ಷ್ಮ ಇದೆ. ವಹಿ ಬೋಜ್ ಬಂಧನ್ ಬನ್ ಜಾತ. ಬೋಜ್ ಅಂತ ತಿಳ್ಕೊಬೇಡ್ರಿ, ಆ ಹೊರೆ ನಿಮಗೊಂದು ಬಂಧನ ಆಗಿಬಿಡ್ತು. ಯಾಕಂದ್ರೆ ನಿಮ್ಮ ವ್ಯರ್ಥದ ಸಂಕಲ್ಪದಿಂದ ಅವರಿಗೆ ಪ್ರಭಾವ ಆಗಿದೆ ಅಂತಂದ್ಮೇಲೆ ಅವ್ರಿಗೇನು ತೊಂದರೆ ಆಗ್ತದ ಅದು ನಿಮಗೆ ಬೋಜ್ ಆಗ್ತದ. ಆ ಬೋಜ್, ಆ ಹೊರೆ ನಿಮಗೊಂದು ಬಂಧನದ ರೂಪದಲ್ಲಿ ಕಾಡ್ತದ, ಹಗುರತೆ ಅನುಭವ ಆಗೋದಿಲ್ಲ. ಅದಕ್ಕಾಗಿ ಇಸಿಲಿಯೇ ಹೇ ಬಚ್ಚೋ ಖುದ್ ಸಾವಧಾನ್ ರಹೋ, ಎಚ್ಚರಿಕೆಯಿಂದಿರಿ. ಸೇವಾ ಅಂದ್ರ ಚೆನ್ನಾಗಿ ಬಾಯಿಂದ ಉತ್ತಮ ಮಾತುಗಳನ್ನ ಆಡೋದೇ ಸೇವಾ ಅಂತ ತಿಳ್ಕೊಬೇಡ್ರಿ. ನಿರಂತರ ಉತ್ತಮ ವಿಚಾರ, ನಿರಂತರ ಡ್ರಾಮಾದ ಜ್ಞಾನದ ಸ್ವರೂಪದಲ್ಲಿ ಜ್ಞಾನದ ಮಾತುಗಳ ಚಿಂತನೆ ಮಾಡುವುದು ಸೂಕ್ಷ್ಮ ಸೇವಾ ಇದೆ. ಇದ್ರ ಪ್ರಭಾವ ಅನ್ಯರ ಮೇಲಾಗ್ತದ. ವ್ಯರ್ಥ ವಿಚಾರ ಮಾಡೋದ್ರಿಂದ ಅದ್ರದ್ದು ಪ್ರಭಾವ ಆಗ್ತದ. ಅವ್ಯರ್ಥ ವಿಚಾರದ ಪ್ರಭಾವದಿಂದ ಬೋಜ್ ಆಗ್ತದ, ಬಂಧನ ಆಗ್ತದ. ಅದಕ್ಕೆ ನಿಮ್ಮ ಮೇಲೆ ಬಹಳಷ್ಟು ಅಟೆನ್ಷನ್ ಕೊಡ್ರಿ. ಈ ರೀತಿ ಅಲೌಕಿಕ ದಿವ್ಯ ಕರ್ತವ್ಯವನ್ನ ಮಾಡ್ರಿ. ಐಸಿ ಸರ್ವಿಸ್ ಕರ್ನೆ ವಾಲೋಂಕೋ ಫಿರ್ ಅಪ್ನೆ ಪ್ರತಿ ಕೋಯಿ ಬಿ ಸರ್ವಿಸ್ ನಹಿ ಲೇನಿ ಹೇ. ಈ ತರದ ಸೇವೆ ನೀವು ಮಾಡ್ತೀರಿ ಅಂತಂದ್ರ ನೀವು ಇನ್ನೊಬ್ಬರ ಸೇವೆ ತಗೊಳ್ಳುವ ಜರುರತ್ ಇಲ್ಲ. ಭಲ್ ಕಭಿ ಕೋಯಿ ಅನಾಯಾಸ್ ಭೂಲ್ ಹೋ ಭಿ ಜಾಯೆ ತೋ ಉಸೆ ಅಪ್ನೆ ಬುದ್ಧಿಯೋಗ ಬಲ್ ಸೆ ಸದೈವ್ ಕೆ ಲಿಯೆ ಕರೆಕ್ಟ್ ಕರ್ ದೇನಾ. ಯಾರೋ ತಪ್ಪು ಮಾಡ್ತಾರತ್ತಂದ್ರ ಬರೀ ಬುದ್ಧಿ ಹೇಳೋದಷ್ಟೇ ಮಾಡಬೇಡ್ರಿ. ತಪ್ಪು ಮಾಡಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ, ಆ ರೋಲ್ ತಪ್ಪು ಮಾಡಿದೆ, ಅದು ಡ್ರಾಮಾ ಅನುಸಾರ ಅಂತ ತಿಳ್ಕೊಂಡು ಬುದ್ಧಿಯ ಯೋಗ ಬಲದಿಂದ ಅದನ್ನ ಸರಿ ಮಾಡ್ರಿ ಅಂತ ಹೇಳ್ತಾರ. ನಿಮ್ ತಲೆಂದು ತೆಗಿರಿ, ಅವ್ರ ತಲೆಯೊಳಗೂ ಅವ್ರ ತಪ್ಪಿನ ಒಂದು ಘೃಣ ಏನು ಮನಸ್ಸು ತಿಂತಾ ಇದೆಯಲ್ಲ ಅದರಿಂದ ಅವರಿಗೆ ಮುಕ್ತ ಮಾಡ್ರಿ ಅಂತ ಹೇಳ್ತಾರೆ. तो हे मेरे प्राणों, परमात्मा द्वारा रचे हुए इस अविनाशी राजस्व ज्ञान यज्ञ प्रति तन मन धन को समर्पण रीति से संपूर्ण रीति से स्वाहा करने का राज बहुत महीन है. हे ನನ್ನ ಪರಮಾತ್ಮ ಪ್ರಿಯ, ಈ ಭಗವಂತನೇ ರಚಿಸಿರುವಂತಹ ಅವಿನಾಶಿ ರಾಜಸ್ವ ಜ್ಞಾನ ಯಜ್ಞದೊಳಗ ನಿಮ್ಮ ತನು ಮನ ಧನವನ್ನ ನೀವೇನು ಅರ್ಪಣೆ ಮಾಡಿದ್ದೀರಲ್ಲ, ಆ ಅರ್ಪಣೆಯ ಮಾತು ಬಹಳ ಸೂಕ್ಷ್ಮ ಇದೆ, ಬಹಳ ಗುಹ್ಯ ಇದೆ ಅಂತಾರೆ. ಯಾವ ಕ್ಷಣ ನೀವು ನಿಮ್ಮ ತನು ಮನ ಧನ ಸಹಿತ ಯಜ್ಞದಲ್ಲಿ ಸ್ವಾಹ ಮಾಡಿರತ್ತಂದ್ರ, ಅರ್ಪಣೆ ಮಾಡಿದ್ದೀರತ್ತಂದ್ರ ಅವತ್ತು ನೀವು ಸತ್ ಬಿಟ್ರಿ. ಅವತ್ತು ಸತ್ತಿರತ್ತಂದ್ರ ಆ ಕ್ಷಣದಿಂದ ನಿಮ್ಮದು ಏನೂ ಇಲ್ಲ. ಅಂಡರ್ಲೈನ್. ಇದು ಕೇವಲ ಸಮರ್ಪಿತ ಆಗಿರುವಂತಹ ಸಹೋದರಿ ಶಿಕ್ಷಕಿಯರಿಗಷ್ಟೇ ಅಲ್ಲ. ಯಾವ ದಿನ ಬಾಬಾ ನಾವು ನಿಮ್ಮವರಿದ್ದೀವಿ, ನಂದನ್ನೋದು ಏನೂ ಇಲ್ಲ, ಈ ಯಜ್ಞದಲ್ಲಿ ನನ್ನ ಮನಸ್ಸು ನನ್ನ ತನು ಎಲ್ಲ ಬಾಬಾ ಇದು ನಿಂದು ಅಂತ ಅರ್ಪಿಸಿದಾರಂದ್ರ ಅವತ್ತಿನಿಂದ ನಂದು ಅನ್ನುವಂಥದ್ದು ನಿಂದೇನೂ ಇಲ್ಲ ಅಂತಾರೆ ಬಾಬಾ. ನನ್ನ ಶರೀರ, ನನ್ನ ಸೆಂಟರೂ ಇಲ್ಲ, ನಮ್ಮ ಸೆಂಟರೂ ಇಲ್ಲ. ಯಾಕಂದ್ರೆ ನಾ ಆತ್ಮ ನಿರಾಕಾರ ಇದೀನಂದ್ಮೇಲೆ, ನಾ ಈ ಮನಸ್ಸೇ ಬಾಬಾಗ ಅರ್ಪಣೆ ಮಾಡಿದ ಮೇಲೆ ನಂದು ಅನ್ನುವಂತಹದ್ದು ಅನ್ನುವ ಹಕ್ಕು ಈ ಮನಸ್ಸಿಗೂ ಇಲ್ಲ. ಏನನ್ನೇ ಇರ್ಲದು. ನನ್ನ ಸೆಂಟರ, ನಮ್ಮ ಸ್ಟೂಡೆಂಟ,
ನಮ್ಮ ಅಕ್ಕೋರು, ನಮ್ಮ ಮನೆ, ನಮ್ಮ ಫ್ಯಾಮ್ಲಿ ಅನ್ನುವ ಹಕ್ಕು ಇಲ್ಲಂತಾರ ಬಾಬಾ. ಹಾ, ಏನಾದ್ರೂ ಇದ್ರದು ಕೇವಲ ನನ್ನ ಬಾಬಾ. ನನ್ನ ಬಾಬಾ ಬಿಟ್ರೆ ಈ ಯಜ್ಞದೊಳಗ ಒಮ್ಮೆ ಸಮರ್ಪಣೆ ಮಾಡಿದ್ಮೇಲೆ, ಒಮ್ಮೆ ಬಾಬಾಗ ಹೇಳಿದ್ಮೇಲೆ, ಬಾಬಾ ಕೊಟ್ಟ ಮೇಲೆ ನಂದು ಅಂತ ನೀವು ಯಾವುದಕ್ಕೂ ಅನ್ನೂ ಹಾಗಿಲ್ಲ. तो उससे भी पहले तन मन को ಸಂಪೂರ್ಣ ರೀತಿ से ಸರ್ವಿಸ್ में लगाना. ಅದಕ್ಕಾಗಿ ತನು ಮನ ಧನ ಬಾಬಂದಿದೆ, ಇದನ್ನು ಸೇವೆಯೊಳಗನೆ ತೊಡಗಿಸ್ಬೇಕಿದೆ. जब सब कुछ यज्ञ अथवा परमात्मा के प्रति है तो फिर अपने प्रति कुछ रह नहीं सकता. ಎಲ್ಲ ಯಜ್ಞಕ್ಕಾಗಿದೆ ತಂದ್ಮೇಲೆ ನಿಮ್ದಂತಲ್ಲಿ ಏನೂ ಇಲ್ಲ ಅಂದಮೇಲೆ ಧನನೂ ಕೂಡ ನೀವು ವ್ಯರ್ಥವಾಗಿ ಖರ್ಚು ಮಾಡುವ ಹಾಗಿಲ್ಲ. ಮನ್ ಬಿ ಅಶುದ್ಧ ಸಂಕಲ್ಪ ವಿಕಲ್ಪ ತರಫ ದೌಡ್ नहीं सकता. ಹೋಲ್ ಬಿಡು, ಮನಸ್ಸ ಹಂಗದ ಏನ್ ಮಾಡ್ಲಿ ಅಂತ ಅನ್ನುವಂಗಿಲ್ಲ. ಮನಸ್ಸನು ಕೂಡ ವ್ಯರ್ಥ ಸಂಕಲ್ಪ ವಿಕಲ್ಪದ ಹಿಂದೆ ಓಡುವಂಗಿಲ್ಲ. ಓಡುವಂಗಿಲ್ಲ ಅಂದ್ರೆ ಇದ್ರ ಸೂಕ್ಷ್ಮ ಅರ್ಥ ಏನು? ಬಾಬಾ ಈ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಬರ್ತಾ ಇದೆ ಅಂತಂದ್ರ ನಾನು ನನ್ನ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಬರ್ತಾ ಇದೆ ಅಂತ ನಾನು ಅನ್ನೋದಿಲ್ಲ. ಯಾಕಂದ್ರೆ ಮನಸ್ಸು ನಂದಲ್ಲ ಬಾಬಾ, ನಾ ಮನಸ್ಸು ಅರ್ಪಣೆ ಮಾಡ್ಬಿಟ್ಟಿನಿ. ಈ ವ್ಯರ್ಥ ಸಂಕಲ್ಪನೂ ನಂದಲ್ಲ ಬಾಬಾ, ಇದು ನಂದಲ್ಲ. ನಾನು ಎಕ್ದಮ್ ಮನಸ್ಸಿನಿಂದಲೂ ಪರ್ಯಾದ ನಿರಾಕಾರ ಅವಿನಾಶಿ ಸತ್ತಿದ್ದೀನಿ. ಹೀಗಾಗಿ ಮನಸ್ಸಿನಲ್ಲಿ ನಡೆಯುವ ವಿಚಾರಕ್ಕೂ ನಾ ಸಾಕ್ಷಿ ಇದ್ದೀನಿ, ಬಾಕಿ ಈ ವಿಚಾರ ನಂದಲ್ಲ. ಇದಾಗಿದೆ ಬಾಬಾ ಹೇಳ್ತಾರ ಸಮರ್ಪಣೆಯ ಅತಿ ಸೂಕ್ಷ್ಮ ಭಾವ. ಇಂದಿನ ಮುರಳಿ ಮಹಾವಾಕ್ಯ, ಮುರಳಿ सार. अपने लक्ष्य स्वरूप की स्मृति से शांत चित्त, निर्माण चित्त, धैर्यवत, मिठास, शीतलता आदि सर्वदैवी गुण धारण करने हैं. ತಮ್ಮ ಲಕ್ಷ್ಯವನ್ನ ಸ್ವರೂಪದಲ್ಲಿ ತರೋದಕ್ಕ ತಮ್ಮ ಏನ್ ಲಕ್ಷ್ಯ ಇದೆ ಏನಂತ, ಲಕ್ಷ್ಮಿ ಸಮಾನ ಸಂಪನ್ನವಸ್ಥ, ನಾರಾಯಣ್ ಸಮಾನ ನಿಶ್ಚಿಂತವಸ್ಥ, ಬಾಪ್ ಸಮಾನ್ ಸ್ಥಿತಿ. ಇದೇನ್ ನನ್ನ ಲಕ್ಷ್ಯ ಇದೆ ಆ ಲಕ್ಷ್ಯವನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ಹೆಂಗಿರಿ, ಚಿತ್ತ ಶಾಂತಿ ಇರಲಿ, ಧೈರ್ಯವತ್ತಿರಲಿ, ಮತ್ತು ಮಿಠಾಸ್ ಅಂದ್ರೆ ಮಧುರತೆ ಅರ್ಥಾತ್ ನಿರಾಕಾರಿ ಸೋಲ್ ಕಾನ್ಶಿಯಸ್ ಇರಲಿ, ಶೀತಲ್ತಾ ಅರ್ಥಾತ್ ಆತ್ಮಸ್ಥಿತಿ, ಇವೆಲ್ಲ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಡ್ರಿ. ಸೆಕೆಂಡ್ ಪಾಯಿಂಟ್, निश्चय बुद्धि साक्षी दृष्टा हो. इस खेल को हर्षित चेहरे से देखते आंतरिक धैर्यवत अडोल चित्त रहना. अंडरलाइन. ನಿಶ್ಚಯ ಬುದ್ಧಿ. ಎದರ ನಿಶ್ಚಯ ಬುದ್ಧಿ? ನಾನು ನಿರಾಕಾರಾತ್ಮ, ಈ ರೋಲಿಂದ ಡಿಟ್ಯಾಚ್ ಇದ್ದೇನೆ. ಈ ರೋಲ್, ಈ ನಾಟಕ, ಇಲ್ಲಿರುವ ದೃಶ್ಯಗಳು ಇವು ಡ್ರಾಮಾನುಸಾರ ನೊಂದಿದೆ, ಫಿಕ್ಸ್ಡ್ ಇದೆ. ಅಂದ ಮೇಲೆ ಇಲ್ಲಿ ಏನೆಲ್ಲ ಒಳ್ಳೆಯದು ಕೆಟ್ಟದ್ದು ಹಾಗೆ ಕಾಣಿಸ್ತಾ ಇದೆ, ಇಲ್ಲಿ ಒಳ್ಳೆಯದು ಇಲ್ಲ ಕೆಟ್ಟದ್ದಿಲ್ಲ, ಏನೆಲ್ಲ ಇದೆ ಅದು ಡ್ರಾಮಾನುಸಾರ ದೃಶ್ಯಗಳು ಘಟಿತ ಆಗ್ತಾ ಇದ್ದಾವ ಅಂತ ತಿಳ್ಕೊಂಡು ಪ್ರತಿ ಘಟನೆಯನ್ನ ನೋಡಿ ನೀನು ಮನಸ್ಸು ಕೆಡಿಸ್ಕೋಬೇಡ, ಹರ್ಷಿತಿರು ಅಂತಾರ ಬಾಬಾ. ಹರ್ಷಿತಿರು, ಆಂತರಿಕದಲ್ಲಿ ಧೈರ್ಯ ಇರಲಿ. ಏನಂತ, ನನ್ನ ಶರೀರಕ್ಕೆ ಹೆಂಗಾಯ್ತಲ್ಲ, ನನ್ನ ಕಾಲಿಗೆ ಹೆಂಗಾಯ್ತಲ್ಲ, ನನ್ನ ಶರೀರಕ್ಕೆ ಎಂಥ ತೊಂದರೆ ಬಂತು, ಈ ಪರಿಸ್ಥಿತಿ ಇಂಥದ್ದು ಬಂತಲ್ಲ ಅಂತ ಧೈರ್ಯವನ್ನ ಕಳ್ಕೋಬೇಡ. ಇದೆಲ್ಲ ಕಾಣ್ತಾ ಇರೋದು, ಕೇಳಿಸ್ತಾ ಇರೋದು ನಾಟಕದೊಳಗಿನ ಪಾತ್ರದ ಜೊತೆಗೆ, ನೀ ಪಾತ್ರ ಅಲ್ಲ. ಅಂದ ಮೇಲೆ ಇದನ್ನ ನೋಡಿಯೂ ಕೂಡ ನಿನ್ನ ಸ್ಥಿತಿ ಹರ್ಷಿತಿರ್ಬೇಕು ಅಂತಾರ ಬಾಬಾ. ಸಾಕ್ಷಿ ದೃಷ್ಟ ಆಗಿ ಹರ್ಷಿತ ಚೆಹರೆಯಿಂದ ಆಂತರಿಕ ಧೈರ್ಯವತ್ತಾಗಿ ಅಡೋಲ್ ಚಿತ್ತಾಗ್ರೆ, ಅಳಗಾಡಬೇಡ್ರಿ. ನಾಟಕದೊಳಗೆ ಶರೀರಕ್ಕೆ ಹಿಂಗ್ ಬಂತು, ಆರ್ಥಿಕ ಸಮಸ್ಯೆ ಹಿಂಗಾಯ್ತು, ಅಥವಾ ಜನ ಹಿಂಗಂದ್ರು, ನನಗೆ ಬ್ಲೇಮ್ ಮಾಡ್ತಿದ್ದಾರ, ನನಗೆ ಜನ ತಿಳ್ಕೊಳವಲ್ರು ಅಂತ ಧೈರ್ಯ ಕಳ್ಕೊಬೇಡ್ರಿ. ಚಿತ್ತ ಯಾವಾಗ್ಲೂ ಅಲಗಾಡದಂತಹ ಸ್ಥಿತಿ ಇರಲಿ. बहुत समय से लेकर इस साक्षीपन की अवस्था में स्थित रहने का पुरुषार्थ करना. ಈ ನಾಟಕವನ್ನ ನಾಟಕ ಅಂತ ಸಾಕ್ಷಿಯಾಗಿ ನೋಡುವಂತ ಅಭ್ಯಾಸ ಬಹಳ ಸಮಯದಿರ್ಬೇಕು ಅಂತಾರೆ. वरदान, एक ही रास्ता और एक से रिश्ता रखने वाले संपूर्ण फरिश्ता भव. ಒಂದೇ ದಾರಿ, ಒಂದೇ ಸಂಬಂಧ. ದಾರಿ ಒಂದೇ, ಪರಂಧಾಮ ಮೂಲ ಸ್ಥಿತಿ ತಲುಪೋದು. ಸಂಬಂಧ ಒಬ್ಬ ಬಾಬಾ ಬಿಟ್ರೆ ಇದು ಒಂದರ ಜೊತೆಗೆ ಸಂಬಂಧ ಇಟ್ಕೊಳ್ಳುವಂತಹ ಒಂದೇ ದಾರಿ ಮೇಲೆ ನಡೆಯುವಂತ ಸಂಪೂರ್ಣ ಫರಿಶ್ತಾ ಆಗ್ರಿ. निराकार व साकार रूप से बुद्धि का संग रिश्ता एक बाबा से पक्का हो तो फरिश्ता बन जाएंगे. ನಿರಾಕಾರ ಬಾಬಾನೇ ಇರಲಿ, ಸಾಕಾರ ಬ್ರಹ್ಮ ಬಾಬಾ. ಸಾಕಾರ ಅಂತಂದ್ರೆ ಏನು ನಮ್ದು ಸಾಕಾರ ಈ ಪಾತ್ರ ಇದೆ, ಈ ಪಾತ್ರದಿಂದಲೂ ಡಿಟ್ಯಾಚ್. ಬಾಬಾ ಹೇಳ್ತಾರ, ನಿನ್ನ ಶಿವ ಬಾಬಾನ ನೀನ್ ಸಾಕಾರದಾಗರೆ ನೋಡು, ನಿರಾಕಾರದಾಗರೆ ನೋಡು.
ಆದ್ರ ಬಾಬಾನ್ ದಾರಿ ಮೇಲೆ ನಡಿ, ಬಾಬಾರವರ ಒಂದು ಜೊತೆ ಮಾಡ್ಕೊಂಡೇ ಇರು. ಸೊ ಇದರಿಂದ ನೀವು ಫರಿಸ್ತಾ ಆಗೋದು ಪಕ್ಕ. ಜಿನ್ಕೆ ಸರ್ವ ಸಂಬಂಧ ಸರ್ವ ರಿಶ್ತೆ ಏಕ ಸಾಥ್ ಹೈ ವಹಿ ಸದಾ ಫರಿಸ್ತೆ ಹೇ. ಯಾರ ಮನಸ್ಸಿನ ಎಲ್ಲಾ ಸಂಬಂಧ ಒಬ್ಬ ಬಾಬಾ ಅಂದ್ರೆ ನನ್ಗ ಬಾಬಾನೂ ಮಗ ಮಗನೇ, ನನ್ಗ ಮಗಾನೂ ಮಗನೇ, ನನ್ಗ ಬಾಬಾ ಮಗ ಇಬ್ರು ನೋಡು ಅಂತಂದ್ರ ನಡೆಯೋದಿಲ್ಲ. ಮಗನ್ ರೋಲ್ ಅಷ್ಟೇ, ಟೆಂಪ್ರರಿ ಅಷ್ಟೇ. ಮಗನ್ ಲೌಕಿಕ ಮಗ ಏನದಾನ, ಮಗನ್ ರೋಲ್ ಏನಿದೆ ಅದು ಡ್ರಾಮಾನುಸಾರ ನೂಂದು ಸ್ಕ್ರಿಪ್ಟೆಡ್ ಇದೆ. ಅದರಲ್ಲಿ ಏನೂ ಹೊಸತನ ಇಲ್ಲ, ಜೀವಂತಿಕೆ ಇಲ್ಲ, ರೆಕಾರ್ಡೆಡ್ ಅದು. ಅಂದಮೇಲೆ ಏನಾದ್ರೂ ಸಂಬಂಧ ಇದೆ, ಸತ್ತಿದೆ, ಅನುಭವ ಇದೆ, ಅದು ಬಾಬನ ಜೊತೆಗಿದೆ. ಅದಕ್ಕಾಗಿ ಬಾಬಾ ಒಬ್ಬರೇ ಸಂಬಂಧಿ, ಮತ್ಯಾರೂ ಇಲ್ಲ. ಈ ರೀತಿ ಸರ್ವ ಸಂಬಂಧ ಒಬ್ಬ ಬಾಬನ ಜೊತೆಗೆ, ಅವರೇ ಫರಿಸ್ತಾ ಅಂತಾರೆ ಬಾಬಾ. ಜैसे ಗವರ್ಮೆಂಟ್ ರಾಸ್ತೆ ಮೇ ಬೋರ್ಡ್ ಲಗಾ ದೇತಿ ಹೈ ಕಿ ಯಹ ರಾಸ್ತಾ ಬ್ಲಾಕ್ ಹೈ. ಗೌರ್ಮೆಂಟ್ನವರು ರೋಡ್ ರಿಪೇರಿ ಮಾಡುವಾಗ ರೋಡ್ನ ಪ್ರೋಗ್ರೆಸ್ ಒಳಗ ಅವರೊಂದು ಬೋರ್ಡ್ ಹಾಕಿರ್ತಾರ, ಈ ದಾರಿ ಬಂದಿದೆ ಅಂತ ಹೇಳಿ. ಐಸೆ ಸಬ್ ರಾಸ್ತೆ ಬ್ಲಾಕ್ ಕರ್ದೋ. ನೀವೇ ಎಲ್ಲಾ ದಾರಿ, ಯಾವ ಸಾಕಾರ ಜಗತ್ತಿನ ಸಾಕಾರ ಸಂಬಂಧಗಳ ಪ್ರತಿಯಾಗಿ ಏನೆಲ್ಲ ನಾವು ದಾರಿ ಮಾಡ್ಕೊಂಡೀವಿ, ಇವ್ರು ನಮ್ಮ ಅಪ್ಪ ಇದಾರ, ಅಮ್ಮ ಅದಾರ, ತಂಗಿ ಅದಾರ, ಕಾಕ ಅದಾರ, ಅಣ್ಣ ಅದಾರಂತ, ಅವೆಲ್ಲ ದಾರಿ ನೀವೇ ಮನಸ್ಸಿನಿಂದ ಬುದ್ಧಿಯಿಂದ ಬಂದ್ ಮಾಡಿರ್ತಾರ ಬಾಬಾ. ಅವು ತಾವ ಬಂದ್ ಆಗೋದಿಲ್ಲ, ಅವಿನ ದಾರಿನ ಓಪನ್ ಆಗ್ತಾವ, ನೀವ ಬುದ್ಧಿಯಿಂದ ಬಂದ್ ಮಾಡ್ರಿ. ತೋ ಬುದ್ಧಿ ಕ ಪಟಕ್ನ ಚೂಟ್ ಜಾಯಗ. ಈ ಬುದ್ಧಿ ಯಾಕೆ ಅಲ್ದಾಡ್ತದ, ಬುದ್ಧಿ ಯಾಕೆ ಅಸ್ಥಿರ ಆಗ್ತದ, ಬುದ್ಧಿ ಯಾಕ ಕಲುಷಿತ ಆಗ್ತದತ್ತಂದ್ರ ಬುದ್ಧಿಯೊಳಗ ದಾರಿ ಭಾಳ ಮಾಡ್ಕೊಂಡಿರಿ. ಇದು ಅವನ್ ಅನೇಕ ಸಂಬಂಧ. ಅವ್ವ ಅಂದಮೇಲೆ ಅವ್ಗೆ ಯಾರ್ಯಾರು ಬೇಕು, ಅವು ತಮ್ಮ ಬೇಕು, ತಂಗಿ ಬೇಕು, ಅದನ್ನು ಸರಿಪಡಿಸ್ಕೊಳಕ, ಅದನ್ನು ತಿದ್ಲಿಕ್ಕೆ ಹೋಗೋದು. ಬಾಬಾ ಅಂತಾರ ಇದೆಲ್ಲ ಪ್ರೀ ರೆಕಾರ್ಡೆಡ್ ಡ್ರಾಮಾ ಅದ, ಇದ್ರೊಳಗೆ ಏನೂ ವಿಚಲಿತ ಆಗೋ ಮಾತಿಲ್ಲ. ಇದೆಲ್ಲವೂ ಏನಿದೆ ಡಾಲ್ಸ್ ಅದಾವ, ಇಲ್ಲಿ ಗೊಂಬೆಗಳದಾವ. ಅದಕ್ಕೆ ಏನೆಲ್ಲ ದಾರಿ ಎಷ್ಟು ಮಾಡ್ಕೊಂಡಿಯಲ್ಲ, ಅವಂದು, ಅಪ್ಪಂದು, ಕಾಕಂದು, ಅಣ್ಣ, ತಮ್ಮ, ಗೆಳತಿಯರು, ಅದೆಲ್ಲ ದಾರಿಗಳನ್ನ ಬಂದ್ ಮಾಡ್ಕೊಡ್ರಿ, ನೀವೇ ಸ್ವಯಂ ಬಂದ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ ಬುದ್ಧಿ ಅಲ್ಲದಾಡೋದು ಬಂದಾಗ್ತದ. ಯೋಗನೇ ಹತ್ತಲ್ರಿ ಅಂತಾರ, ಬಹಳ ಇನ್ನೋಸೆಂಟ್ಲಿ ಹೇಳ್ತಾರ. ಹೆಂಗ್ ಹೇಳ್ತಾರಂದ್ರ, ನಂದು ಏನೂ ತಪ್ಪಿಲ್ಲ, ನನ್ಗ ಈ ತರ ಆಗ್ತಿದೆ, ನನ್ನ ಜೊತೆಗೆ ಅನ್ಯಾಯ ಆಗ್ತಿದೆ ಅನ್ನೋರ್ ತರ ಹೇಳ್ತಾರ. ಒಟ್ಟ ಯೋಗನೇ ಹತ್ತಂಗಿಲ್ರಿ, ಯಾಕನ ಅದು ಒಂದು ಬಾಬಾ ನೆನಪ ಆಗುದಿಲ್ಲ, ಬಾಬಾ ಹೇಳಿದ ಮುರುಳಿ ಮಾತಾ ನೆನಪಿರಲ್ಲ ಅಂತ. ಇದು ಇನ್ನೋಸೆನ್ಸಿ ಅಲ್ಲ, ಇದು ಘೋರ ದೇಹ ಅಭಿಮಾನ, ಘೋರ ದೇಹ ಅಭಿಮಾನ. ಅದಕ್ಕೆ ಬಾಬಾ ಹೇಳ್ತಾರ ಬುದ್ಧಿ ಯಾಕೆ ಅಲ್ದಾಡ್ತಾ ಇದೆ, ಯಾಕಂದ್ರೆ ನೀವು ಅಷ್ಟು ದಾರಿ ಮಾಡ್ಕೊಂಡಿರಿ. ಮಗಳು, ಮಗ ಅನ್ನಕ್ಕನ್ನೋದು ಎಲ್ಲ ತೆಲೆನ್ ತೆಗ್ದೀವ್ರಿ, ಯಾರೂ ಇಲ್ಲ ಅಂತ. ಮತ್ತೆ ಯಾರೂ ಇಲ್ಲ ಅಂತಂದ್ರೆ ಒಂದೇ ದಾರಿ ಇತ್ತು ಅಂದ್ರೆ ಬುದ್ಧಿ ಒಂದೇ ಕಡೆ ಹೋಗ್ಬೇಕಲ್ಲ. ಬುದ್ಧಿ ಇಷ್ಟು ಅಲ್ದಾಡ್ತಾ ಇದೆ ಅಂತಂದ್ರೆ ಅಷ್ಟು ದಾರಿ ತೆರ್ಕೊಂಡು ಕುಂತೀರಂತಾರ ಬಾಬಾ. ಎಲ್ಲಾ ದಾರಿ ಎಲ್ಲಿವರೆಗೆ ಬಂದ್ ಮಾಡೋದಿಲ್ಲ, ಅಲ್ಲಿವರೆಗೆ ಬುದ್ಧಿ ಅಲೆದಾಡುವುದನ್ನ ನಿಲ್ಸಕ ಸಾಧ್ಯ ಇಲ್ಲ. ಬಾಪ್ ದಾದಾ ಕಾ ಯಹಿ ಫರ್ಮಾನ್ ಹೈ. ನಿರಾಕಾರ ಬಾಬಾ, ಬ್ರಹ್ಮ ಬಾಬಾ ಇಬ್ಬರದೂ ಇದೇ ಆದೇಶ ಇದೆ ಕಿ ಪೆಹಲೆ ಸಬ್ ರಾಸ್ತೆ ಬಂದ್ ಕರೋ. ಎಲ್ಲ ಮನಸ್ಸಿನೊಳಗೆ ದಾರಿ ಮಾಡ್ಕೊಂಡು ಕುಂತೀರಲ್ಲ, ನಮ್ಮವ್ವ ನಮ್ಮಪ್ಪ, ನಮ್ಮವ್ವ ನಮ್ಮಪ್ಪ ಅನ್ನೋದು ತಪ್ಪಲ್ಲ. ನಮ್ಮವ್ವ ಅಂದ್ರೆ ರಿಯಲ್, ನಮ್ಮವ್ವ ಅಪ್ಪ ಅಂದ್ರೆ ರಿಯಲ್, ನಮ್ಮ ಅಣ್ಣ ರಿಯಲ್, ನಮ್ಮ ವೈನಿ ರಿಯಲ್, ಅಥವಾ ನಮ್ಮ ತಂಗಿ ರಿಯಲ್ ಅಲ್ಲ. ಇವು ಡ್ರಾಮಾದ ಗೊಂಬೆಗಳು. ಗೊಂಬೆ ಜೊತೆಗೆ ಜೀವಂತ ತಿಳ್ಕೊಂಡು ನಾವು ಭ್ರಮೆಯೊಳಗಿದ್ದೀವಿ. ಅದಕ್ಕೆ ಬಾಬಾ ಅಂತಾರ ಇದು ರಿಯಲ್ ಅಲ್ಲ ಅಂತ ದಾರಿ ಬಂದ್ ಮಾಡ್ಕೊ ಮೊದಲ್ ಅಂತಾರ ಬಾಬಾ. ಎಲ್ಲಿವರೆಗೆ ರಾಸ್ತಾ ಬಂದ್ ಮಾಡೋದಿಲ್ಲ ಅಲ್ಲಿವರೆಗೆ ನೀ ಫರಿಸ್ತಾ ಆಗೋದಿಲ್ಲ ಅಂತಾರ ಬಾಬಾ. ಇಸೇ ಸಹಜ ಫರಿಸ್ತಾ ಬಂದ್ರೆ ಯಾವಾಗ ದಾರಿ ಬಂದ್ ಆಗ್ತದ, ಇವೆಲ್ಲ ಅನ್ರಿಯಲ್, ಕೇವಲ ಒಂದು ಭ್ರಮೆ, ಕೇವಲ ಹಂಗ ಅನ್ಸಾಕತ್ತದ. ನಮ್ಮ ಅಣ್ಣದಾರ ನನ್ ಭಾಳ ಜೀವ ಮಾಡ್ತಾರ, ನನ್ನ ತಂಗಿ ಅದಾರ, ಅಣ್ಣೋರ್ ಅದಾರ, ಅಕ್ಕೋರ್ ಅದಾರ, ಹಿಂಗೆ ತಿಳ್ಕೊಂಡಿವಲ್ಲ, ಇದೊಂದು ಭ್ರಮೆ ಅಂತಾರ ಬಾಬಾ. ಕೇವಲ ನಿರಾಕಾರ ಬಾಬಾ ಪರಮಾತ್ಮನ ಸಂಬಂಧ ಒಂದೇ ಸತ್ಯ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನೀನಲ್ಲದೆ ಮತ್ತಾರಿಲ್ಲವಯ್ಯ. ಅದಕ್ಕೆ ಬಾಬಾ ಹೇಳ್ತಾರ ಒಬ್ಬ ಬಾಬಾ, ಉಳಿದೆಲ್ಲ ದಾರಿ ಬಂದ್ ಮಾಡ್ಕೊಡ್ರಿ, ಅಂದಾಗ ನೀವು ಫರಿಸ್ತಾ ಆಗಕ್ಕ ಸಾಧ್ಯ ಇದೆ. ಸ್ಲೋಗನ್ ಸದಾ ಸೇವಾ ಕಿ ಉಮಂಗ್ ಉತ್ಸಾಹ ಮೇ ರೆಹನಾ ಯಹಿ ಮಾಯಸೆ ಸೇಫ್ಟಿ ಕಾ ಸಾಧನ ಹೈ. ಎಷ್ಟು ನೀವು ಸೂಕ್ಷ್ಮ ಹಾಗೂ ಸ್ಥೂಲ ಸೇವಾದಲ್ಲಿ ಖುಷಿಯಿಂದ ಸೇವಾ ಮಾಡ್ತೀರಿ, ಮಾಯಾ ನಿಮ್ಮ ಹತ್ರ ಬರಲ್ಲ. ಇಲ್ಲ ಅಂತಂದ್ರ ಮಾಯಾ ಒಳಗಡೆ ಗೊತ್ತಿರ್ಲಾರ್ದಂಗ ಎಂಟರ್ ಆಗ್ತದ. ಅವ್ಯಕ್ತಿ ಶಾರೆ
ಮಹಾನ್ರಾಗೋ ಸಲುವಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನ ಧಾರಣೆ ಮಾಡ್ಕೊಡ್ರಿ. ತಮ್ಮ ಮಾತು ಹಾಗೂ ಸ್ವರೂಪ ಎರಡು ಜೊತೆಯಲ್ಲಿ ಸ್ಪಷ್ಟ ಇರಬೇಕು. ಮಾತು ಹಾಗೆ ಇರಬೇಕು, ನಿಮ್ಮ ಸ್ವರೂಪನೂ ಹಾಗೆ ಇರ್ಬೇಕಂತ ಹೇಳ್ತಾರೆ ಬಾಬಾ. ಮಾತಿನಲ್ಲಿ ಮಾತು ಸ್ಪಷ್ಟವೂ ಇರಲಿ, ಸ್ನೇಹ ತುಂಬಿದ್ದಿರಲಿ, ನಮ್ರತೆಯಿಂದಿರಲಿ ಮತ್ತು ಮಧುರತೆಯಿಂದ ಕೂಡಿದ್ದಾಗಿರಲಿ. ಸತ್ಯತೆ ಬಿ ಮಾತಿನಲ್ಲಿ ಸತ್ಯತೆನೂ ಇರಲಿ. ಮಾತಿನಲ್ಲಿ ಸತ್ಯತೆ ಅಂದ್ರೆ ನಾವು ಉಂಡೆ ತಿಂದೆ ಇದು ಸತ್ಯತೆ ಅಲ್ಲ. ಖರೇನೆ ಅನ್ನ ಸಾರ ಊಟ ಮಾಡೀನಿ, ನಾ ಅನ್ನ ಸಾರ ಉಂಡೆ ಅನ್ನೋದು ಸತ್ಯತೆ ಅಲ್ಲ. ಅನ್ನ ಸಾರ ಪಾತ್ರಕ್ಕನುಸಾರವಾಗಿ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಪಾತ್ರದ ಮನಸ್ಸು ಅನುಭವ ಮಾಡಿದೆ. ನಾ ಆತ್ಮ ಇದ್ದೇನೆ, ನಾ ಉಂಡೆ ತಿಂದೆ ಅನ್ನೋದು ಕೇವಲ ಒಂದು ಭ್ರಮೆ ಮಾತ್ರ. ಅಂದಮೇಲೆ ಬಾಬಾ ಹೇಳ್ತಾರ, ಮಾತಿನಲ್ಲಿ ಸತ್ಯತೆ ಇರಲಿ ಅಂದ್ರೆ ನಾ ಆತ್ಮ ಇದ್ದೀನಿ ಆಗಿರುವ, ನಾ ಆತ್ಮ ಈ ಪಾತ್ರದಿಂದ ಡಿಟ್ಯಾಚ್ ಆಗಿರುವ, ಅಥವಾ ನಮ್ಮ ಮಾತುಗಳು ಅಶರೀರಿ ಅನುಭವ ಮಾಡಿಸ್ಬೇಕು. ನಮ್ಮ ಮಾತುಗಳು ಡ್ರಾಮಾದ ಭ್ರಮೆಯಿಂದ ದೂರ ಮಾಡಬೇಕು, ಕ್ಲಾರಿಟಿ ತರಬೇಕು. ಅಂತ ಮಾತಿಗಂತಾರ ಬಾಬಾ ಸತ್ಯತೆ ಮಾತು. ಮಾತಿನಲ್ಲಿ ಮಾತು ಸ್ಪಷ್ಟ ಇರಲಿ, ಸ್ನೇಹ ತುಂಬಿದ್ದಿರಲಿ, ವಿನಮ್ರತೆ ಇರಲಿ, ಮಧುರತೆ ಇರಲಿ ಮತ್ತು ಮಾತಿನಲ್ಲಿ ಸತ್ಯತೆ ಇರಲಿ. ಆಗ ಬಾಬಾ ಹೇಳ್ತಾರ, ಅವಾಗ ನೀವು ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ. ಮಾತಿನಲ್ಲಿ ನಿರ್ಭಯತೆ ಇರಲಿ, ಅಂಜು ಮಾತಾಡಬೇಡ್ರಿ, ಮತ್ತು ಮರ್ಯಾದೆಯ ಒಳಗಿರಲಿ. ಮಾತು ಮರ್ಯಾದೆಯ ಒಳಗಿರಲಿ. ಜब इन दोनों बातों का बैलेंस हो तब कमाल दिखाई देगी. ಈ ಎಲ್ಲ ಮಾತುಗಳ ಗಮನ ಕೊಡ್ತೀರಿ, ಅವಾಗ ನಿಮ್ಮಿಂದ ನಿಜವಾಗಿಯೂ ನಿಮ್ಮ ಜೀವನ ಕಮಾಲ್ ಆಗ್ತದಂತ ಹೇಳ್ತಾರೆ ಬಾಬಾ. ಆಪ್ಕೆ ಶಬ್ದ ಕಡೆ ನಹಿ ಮೀಠೆ ಲಗೆಂಗೆ. ನಿಮ್ಮ ಶಬ್ದ ಕಠೋರ ಅನ್ಸಂಗಿಲ್ಲ, ಬಹಳಷ್ಟು ಮಧುರ ಅನಿಸ್ತವೆ ಅಂತ. ಓಂ ಶಾಂತಿ. ಇಂದಿನ ಮಹಾವಾಕ್ಯಗಳ ಸ್ವರೂಪರಾಗೋದ್ರ ಜೊತೆಗೆ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ನನ್ನ ನಿರಾಕಾರಿ ಮೂಲ ಸ್ವರೂಪದಲ್ಲಿ ನಾನು ಶಾಶ್ವತವಾಗಿದ್ದೇನೆ, ನಾನು ಅಮರವಾಗಿದ್ದೇನೆ. ಈ ನಾಟಕದಲ್ಲಿ ನನಗೆ ಒಂದು ಪಾತ್ರವೂ ಸಿಕ್ಕಿದೆ. ಈ ಪಾತ್ರ ಜಡವಾಗಿದೆ. ನಾನು ಈ ಪಾತ್ರದಲ್ಲಿ ಪ್ರವೇಶ ಮಾಡಿರುವ ಕಾರಣ ಭಲೇ ಈ ಪಾತ್ರ ಜೀವಂತವಾಗಿರುವ, ಚಲಿಸುವ, ಭಾವುಕವಾಗಿರುವ ದೃಶ್ಯ ಕಂಡರೂ ಸಹ ಇದು ಸತ್ಯವಲ್ಲ, ಇದು ಕೇವಲ ಭ್ರಮೆ ಮಾತ್ರ. ಹಾಗೆಯೇ ಈ ಮನಸ್ಸು ಭ್ರಮೆಯಲ್ಲಿ ಸಿಲುಕಿ ತಾನು ದೇಹವಾಗಿರುವುದನ್ನು ಅನುಭವ ಮಾಡ್ತಾ ಅನೇಕ ದೇಹದಾರಿಗಳ ದಾರಿಯನ್ನು ಓಪನ್ ಮಾಡಿಕೊಂಡಿದೆ. ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮವ್ವ, ನನ್ನ ಮಗ, ನನ್ನ ಮಗಳು, ನನ್ನ ಸ್ನೇಹಿತ ಎಂಬ ಅನೇಕ ದಾರಿಯನ್ನು ತೆರೆದಿರುವ ಕಾರಣ ಈ ಮನಸ್ಸು ಯುಗಗಳಿಂದ ಚಂಚಲವಾಗುತ್ತಾ, ಈ ಬುದ್ಧಿ ಯುಗಗಳಿಂದ ಅಲೆದಾಡ್ತಾ ಬಂದಿದೆ. ಈಗ ನನಗೆ ಪರಮಾತ್ಮನ ಸತ್ಯ ಜ್ಞಾನ ಪ್ರಾಪ್ತವಾಗಿರುವ ಕಾರಣ, ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತವಾದ ಕಾರಣ ನನಗೀಗ ಜಾಗೃತಿ ಬಂದಿದೆ, ಸತ್ಯದ ಅರಿವಾಗಿದೆ. ಈ ಎಲ್ಲ ಸಂಬಂಧಗಳು ಕೇವಲ ಒಂದು ಭ್ರಮೆ ಮಾತ್ರ, ಕೇವಲ ಒಂದು ಸ್ವಪ್ನ ಮಾತ್ರ, ಇವ್ಯಾವೂ ಸತ್ಯವಲ್ಲ. ನನ್ನ ಎಲ್ಲ ಸತ್ಯ, ನನ್ನ ಎಲ್ಲ ಸರ್ವ ಸಂಬಂಧಗಳು ಕೇವಲ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ. ಹೀಗಾಗಿ ನಿರಾಕಾರ ತಂದೆ ಜೊತೆಗೆ ಮನಸ್ಸನ್ನು ಜೋಡಿಸುವ ಕಾರಣ, ಸರ್ವ ಸಂಬಂಧಗಳನ್ನು ಇಟ್ಟಿರುವ ಕಾರಣ ಬುದ್ಧಿಯ ಅಲೆದಾಡುವಿಕೆಯು ಬಂದಾಗಿ ಸ್ಥಿರವಾಗಿದೆ. ಇದೇ ನನ್ನ ಆಧ್ಯಾತ್ಮಿಕ ಜೀವನದ ಅತಿ ಶ್ರೇಷ್ಠ ಸಾಧನವಾಗಿದೆ. ಓಂ ಶಾಂತಿ.